ಹಾಯ್ ಹೆಲೋ ನಮಸ್ಕಾರ ಗಾಯ್ಸ. ನಾನು ನಿಮ್ಮ ಪ್ರೀತಿಯ ತೀರ್ಥ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸಂಡೇ ಆಗಿರೋದರಿಂದ ಮನೇಲೇ ಇದ್ದೆ. ಸೊ ಬ್ಲಾಗ್ ಮಾಡ್ದೇನು ತುಂಬ ಎರಡು ಮೂರು ವಾರ ಆಗ್ತಾ ಬಂತು. ಸೊ ಹೇಗೋ ಜೈಲರ್ 2 ಇದು BGM ಬಿಟ್ಟಿದಾರಲ್ಲ, ಸೊ ಅದಕ್ಕೇನಾದರೂ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಇದು ನಮ್ಮ ಮನೆ ಹತ್ರನೇ ಪಕ್ಕದಲ್ಲೇ ಒಂದು ಸೀನರಿ ಸ್ಪಾಟ್ ಇದೆ, 2 ಕಿಲೋಮೀಟರ್ಸ್ ಮನೆಯಿಂದ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬಟ್ ಇವಾಗ ಆಫ್ ರೋಡ್ ಆಗಿದೆ, ಯಾಕಂದರೆ ಮಳೆ ಫುಲ್ ಬಂದಿರೋದ್ರಿಂದ, ಮಳೆ ಸ್ಟಾರ್ಟ್ ಆಗಿದೆಲ್ಲ. ಸೊ ಫುಲ್ ಆಫ್ ರೋಡ್ ಆಗಿದೆ, ಜಾಗ್ರತೆಯಿಂದ ಹೋಗಬೇಕು. ಫುಲ್ ಸ್ಲಿಪ್ಪರಿ ಆಗ್ತಿದೆ ಇಲ್ಲಿ ನೋಡಿ, ನಿಮಗೇನು ಕಾಣಿಸ್ತಿರ್ಬೋದು. ಫುಲ್ಲು ಸ್ವಲ್ಪ ಗಾಡಿ ತರೋದು ಕಷ್ಟ ಆಗುತ್ತೆ, ಅದು ತೊಂದರೆ ಇಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ಏನಂದರೆ ಗೈಸ್, ಒಂದು BGM ಇದು ರೀಲ್ಸ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ಜೈಲರ್ 2 ಅನಿರುದ್ಧ್ ಅವ್ರು ಮಾಡಿರೋದು. ಸೊ ಹೇಗಾಗುತ್ತೆ ಗೊತ್ತಿಲ್ಲ, ಒಬ್ಬನೇ ಶೂಟಿಂಗ್ ಮಾಡ್ತಿದ್ದೀನಿ ವಿತ್ ಗಿಂಬಲ್. ಯಾರು ಸಪೋರ್ಟ್ ಇಲ್ಲದೆ ಒಬ್ಬನೇ ಮಾಡ್ತಿದ್ದೀನಿ. ನೋಡ್ಬೇಕು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ರಿಸಲ್ಟ್, ಬಟ್ ಹೋಗ್ತಿದ್ದೀನಿ. ಸೊ ಅದ್ರದ್ದೇ ಒಂದು ವ್ಲಾಗ್ ಮಾಡಿಬಿಡೋಣ ಅಂತ ಅನಿಸ್ತು. ಸೊ ನೋಡ ಹೇಗಾಗುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ನೀವು ಬನ್ನಿ ನೋಡಿ ಹೇಗಾಗುತ್ತೆ ಅಂತ. ಆ್ಯಂಡ್ ಹೇಗಾಗಿದೆ ಅಂತ ರೀಲ್ಸ್ ನೋಡಿ, ಅದರ ಲಿಂಕ್ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ. ರೀಲ್ಸ್ ನೋಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ಜಸ್ಟ್ ಒಂದು ಕಮೆಂಟ್ ಹಾಕಿ ಗೈಸ್. ಹೇಗಾಗಿದೆ, ಚೆನ್ನಾಗಾಗಿದೆಯಾ, ಏನು ಇರ್ತಾ ಅಂತ ಪ್ಲೀಸ್. ಎಸ್, ಹೋಗುವ ಈ ಸ್ಪಾಟು. ಮತ್ತು ಇನ್ನೊಂದೇನೆಂದರೆ, ಈ ಸ್ಪಾಟ್ ಮೊದಲು ಚೆನ್ನಾಗಿತ್ತು, ಸೀನರಿ ಚೆನ್ನಾಗಿ ಗ್ರೀನರಿ ಆಗಿತ್ತು. ಬಟ್ ಈಗ ಏನೋ ಅಲ್ಲಿ ವರ್ಕ್ ನಡೀತಿದೆ. ಸೊ ಅದೀಗ ಪ್ರೈವೇಟ್ ಜಾಗ ಆಗಿರಬೇಕು. ಸೊ ಏನೋ ಆಗ್ತಿದೆ ಗೊತ್ತಿಲ್ಲ. ಬಟ್ ಕೆಲವು ಸ್ವಲ್ಪ ಸೀನರಿ ಹೋಗಿದೆ. ಬಟ್ ಎಲ್ಲೆಲ್ಲ ಸೀನರೀಸ್ ಆಗುತ್ತೆ ಅದನ್ನು ಕವರ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ. ಎಸ್, ಹೋಗುವ ಬನ್ನಿ. ಐ ಎಸ್, ಆಲ್ಮೋಸ್ಟ್ ಬಂದ್ವಿ ಗಾಯ್ಸ್. ಬಟ್ ನೋಡಿ, ಇಲ್ಲಿ ವರ್ಕ್ ನಡೀತಿದೆ. ಮೊದಲು ಈ ಕಡೆಯಿಂದ ಹೋಗ್ತಿದ್ವಿ, ಬಟ್ ಇವಾಗ ಫುಲ್ ವರ್ಕ್ ನಡೀತಿದೆ ಎಲ್ಲ. ಹೇಗಿತ್ತು ಗಾಯ್ಸ್ ಮೊದಲು, ಚೆನ್ನಾಗಿತ್ತು. ಎಸ್, ನಾವು ಕೆಳಗೆ ಹೋಗೋಣ. ಕೆಳಗೆ ಸ್ವಲ್ಪ ಸೀನರಿ ಸ್ಪಾಟ್ ಇದೆ, ಅಲ್ಲೋಗೋಣ. ಅಲ್ಲೋಗಿ ವೀಡಿಯೋ ಮಾಡೋಣ. ಇಲ್ಲಿ ಸಾರಿ, ಈ ಕಡೆ. ನೋಡಿ ಹೇಗಿದೆ. ಮೊದಲು ಇದಕ್ಕಿಂತ ಚೆನ್ನಾಗಿತ್ತು ಮಾತ್ರ ವ್ಯೂ. ಬಟ್ ವಾಟ್ ಟು ಡೂ, ಏನು ಮೇಲೆ ನಮ್ಮ ಕೈಯಲ್ಲಿ ಇರಲ್ಲ. ಇದೆಲ್ಲ ವ್ಯೂ ಚೆನ್ನಾಗಿದೆ, ಇಲ್ಲೇ ಮಾಡ್ಬೋದಿತ್ತು. ಒಂದು ರೌಂಡ್ ಹಾಕೊಂಡು ಬರೋಣ ಹಾಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಸ್ ಗೈಸ್, ಇದೆ ಶೂಟಿಂಗ್ ಪಾಯಿಂಟ್ ಅಂತಲೇ ಹೇಳ್ತಾರೆ ಕೆಲವೊಮ್ಮೆ. ಬಟ್ ಎಸ್, ಇಲ್ಲೇ ಈಗ ಸ್ವಲ್ಪ ಶಾರ್ಟ್ಸ್ ತೆಗೆದು ಹೋಗೋಣ. ಎಸ್,
ಸರಿಪಲ್ಲ ಹತ್ರನೇ ಬೋರ್ಗುಡ್ಡೆ ಅಂತ ಹೇಳ್ತಾರೆ. ಇದು ಮೊದಲು ತುಂಬ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಏನೋ ಕೆಲಸ ಎಲ್ಲ ಆಗ್ತಿದೆ. ಸೊ ಓಕೆ, ಇವಾಗ ಓಕೆ. ಇಲ್ಲಿ ಆಗಲ್ಲ ಹೋಗಲಿಕ್ಕೆ. ಆಗುತ್ತೆ ಹೋಗಕ್ಕೆ. ಹೌದಾ ಇಲ್ಲ. ಗೈಸ್, ಶಾರ್ಟ್ಸ್ ಎಲ್ಲ ತೆಗ್ದಾಯ್ತು ರೀಲ್ಸಿಗೆ, ಬಟ್ ಇನ್ನೂ ಎಡಿಟಿಂಗ್ ಆಗಲಿಲ್ಲ. ಆದರೆ ಯೂಟ್ಯೂಬಲ್ಲಿ ನಾನು ಬಿಹೈಂಡ್ ದ ಸೀನ್ಸ್ ಅಂತೆಲ್ಲ ಹಾಕ್ತೇನೆ. ಅದರಲ್ಲಿ ವಿತ್ ಬಿ ಜಿ ಎಮ್ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಎಲ್ಲ ಬರುತ್ತಲ್ಲ. ಸೊ ಅದನ್ನು ಹಾಕೋಕ್ಕಾಗಲ್ಲ, ಬಟ್ ಬಿಹೈಂಡ್ ದ ಸೀನ್ಸ್ ಹಾಕ್ತೀನಿ ಯೂಟ್ಯೂಬಲ್ಲಿ. ನಿಜ ಇದ್ದಾನೆ ಇಂತ ಆಯಿತು, ಕ್ಲೀನ್ ಮಾಡಿದ್ದೆ. ಬಟ್ ಇಲ್ಲಿ ಆಫ್ ರೋಡ್ ಆಗಿರೋದ್ರಿಂದ ಎಲ್ಲ ಕೆಸರಾಗ್ಬಿಟ್ಟಾವೆ. ಗೈಸ್, ವೀಡಿಯೋ ಶಾರ್ಟ್ಸ್ ಎಲ್ಲ ಮುಗಿತು. ಇನ್ನು ನಾನು ಮನೆಗೆ ಹೋಗ್ತೀನಿ. ಆವಾಗಲೇ ಹೇಳ್ದಂಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ಇನ್ನೂ ಬೇಕು ನನಗೆ. ಇಂಥದ್ದೇ ವೀಡಿಯೋ ಬರ್ತಾ ಇರುತ್ತೆ. ನಾವು ಇನ್ನು ಸಿಗೋ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.